ಕನ್ನಡದ ಎಲ್ಲ ಚಲನಚಿತ್ರ ಪ್ರೇಮಿಗಳೇ ಹಾಗೂ ಕನ್ನಡ ಚಲನಚಿತ್ರ ಅಭಿಮಾನಿಗಳೇ, ನಿಮ್ಮೆಲ್ಲರಿಗೂ ಕೂಡ ಈ ನಿಮ್ಮ ಗೆಳೆಯ ಸ್ನೇಹಿತ ಚಿತ್ರನಟ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ್ ಮಾಡುವ ತುಂಬ ಹೃದಯದ ನಮಸ್ಕಾರ. ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಅಮೋಘ ಶಂಭು ಅವರು ವಿಶೇಷವಾಗಿರ್ತಕ್ಕಂಥ ಒಂದು ಚಲನಚಿತ್ರವನ್ನು ಮಾಡಿದ್ದಾರೆ. ಸ್ನೇಹದ ಜೀವಿಗಳು ಅಂತಕ್ಕಂಥ ಒಂದು ಕಿರುಚಿತ್ರವನ್ನು ಮಾಡಿದ್ದಾರೆ. ಅವರದೇ ಕಥೆ, ಸಂಭಾಷಣೆ, ಚಿತ್ರಕಥೆ, ನಿರ್ದೇಶನ, ನಿರ್ಮಾಣ ಎಲ್ಲ ಕೂಡ ಹೌದು. ನಿಮ್ಮೆಲ್ಲರಿಗೂ ಗೊತ್ತಿದೆ, ಕರ್ನಾಟಕದ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಒಂದು ಚಲನಚಿತ್ರ ತರಬೇತಿ ಸಂಸ್ಥೆ ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟ್. ಇವರು ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟ್ನಲ್ಲಿ ಅಭ್ಯಾಸ ಮಾಡಿದ್ದಾರೆ. ಚಲನಚಿತ್ರವೇ ಇವರಿಗೆ ಒಂದು ಉಸಿರಾಗಿದೆ. ತುಂಬ ಆಸೆ ಇಟ್ಕೊಂಡಿದ್ದಾರೆ ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ. ನಾನು ಅವ್ರಿಗೆ ಭಾಳ ಪ್ರೀತಿಯಿಂದ ಅವರಿಗೆ ಒಂದು ಅಡ್ವೈಸನ್ನು ಮಾಡಿದೆ, ನೀವು ಒಳ್ಳೆಯ ಚಲನಚಿತ್ರ ನಿರ್ದೇಶಕರಾಗಿ. ಅವರು ಹಲವಾರು ಕಥೆಗಳನ್ನು ಬರೆದಿದ್ದಾರೆ, ಹಾಡುಗಳನ್ನು ಬರೆದಿದ್ದಾರೆ. ಜೊತೆಗೆ ಈ ಸ್ನೇಹದ ಜೀವಗಳು ಅಂತಕ್ಕಂಥ ಕಿರುಚಿತ್ರವನ್ನು ಕೂಡ ನಿರ್ಮಿಸಿದ್ದಾರೆ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನೀವೆಲ್ಲರೂ ಕೂಡ ಕನ್ನಡದ ಎಲ್ಲ ಜನ ಬಹಳ ಪ್ರೀತಿಯಿಂದ ಈ ಸ್ನೇಹದ ಜೀವಿಗಳು ಕಿರುಚಿತ್ರವನ್ನು ನೋಡಬೇಕು. ಈ ಯುವ ಉತ್ಸಾಹಿ ನಮ್ಮ ಏನು ಕ್ರಿಯಾಶೀಲ ನಿರ್ದೇಶಕರಿದ್ದಾರೆ ಅಮೋಘ ಶಂಭು ಅವರಿಗೆ ಅಮೋಘವಾಗಿರ್ತಕ್ಕಂಥ ಒಂದು ಯಶಸ್ಸು ಸಿಗಲಿ. ದೇವರವ್ರಿಗೆ ಅಮೋಘವಾಗಿರ್ತಕ್ಕಂಥ ಅವಕಾಶಗಳನ್ನು ತಂದುಕೊಡಲಿ. ಹಾಗೆ ಅವರು ಹಲವಾರು ಚಿತ್ರಗಳನ್ನು ಅಮೋಘವಾಗಿ ನಿರ್ದೇಶನವನ್ನು ಮಾಡಿ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿ ಅವ್ರ ನಾಡಿನಲ್ಲಿ ಹೆಸರಾಗಲಿ ಅಂತ ತುಂಬ ಹೃದಯದಿಂದ ಅಮೋಘ ಶಂಭು ಅವರಿಗೆ ನಾನು ಹಾರೈಸ್ತೇನೆ. ಎಲ್ಲ ಸ್ನೇಹಿತರು, ಕಲಾಭಿಮಾನಿಗಳು, ಕಲಾಬಂಧುಗಳು, ಕನ್ನಡದ ಎಲ್ಲ ಜನ ಈ ಚಿತ್ರವನ್ನು ಪ್ರೀತಿಯಿಂದ ಸ್ವಾಗತ ಮಾಡಬೇಕು. ಏಕೆಂದರೆ ಪ್ರಪಂಚದಲ್ಲಿ ತುಂಬ ದೊಡ್ಡದು ಸ್ನೇಹ. ಸ್ನೇಹಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಸ್ನೇಹದ ಕಡಲು ಅಂತ ಕರೀತಾರೆ, ಸ್ನೇಹದ ಸಾಗರ ಅಂತ ಕರೀತಾರೆ, ಸ್ನೇಹದ ಹಿಮಾಲಯ ಅಂತ ಕರೀತಾರೆ. ಸ್ನೇಹಕ್ಕೆ ಭಾಳ ಅರ್ಥ ಇದೆ. ಅದಕ್ಕೆ ಫ್ರೆಂಡ್ ಇನ್ ನೀಡ್ ಅನ್ನೋ ಮಾತು ಕೂಡ ತಾವೆಲ್ಲ ಕೇಳಿದ್ದೀರಿ. ಈ ಆತ್ಮೀಯತೆ ಇರತಕ್ಕಂಥ ಚಿತ್ರ ಯಶಸ್ಸನ್ನು ಗಳಿಸಲಿ ಅಂತ ನಾನು ಹಾರೈಸ್ತೇನೆ. ಅವ್ರ ಮುಂದೆ ನಮ್ಮ ಚಲನಚಿತ್ರ ರಂಗದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಹಾಗೆ ನಾನು ಅವ್ರಿಗೆ ಆಶಿಸ್ತೇನೆ, ಅವ್ರು ನಿರ್ದೇಶನ ಮಾಡತಕ್ಕಂಥ ಸಿನಿಮಾಗಳಲ್ಲಿ ನಮ್ಮೆಲ್ಲರಿಗೂ ಕೂಡ ಒಳ್ಳೊಳ್ಳೆ ಪಾತ್ರಗಳನ್ನು ಕೊಟ್ಟು ನಾವು ಕೂಡ ಅವ್ರ ಚಲನಚಿತ್ರಗಳಲ್ಲಿ ಅಭಿನಯಿಸ್ತಕ್ಕಂಥ ಒಂದು ಅವಕಾಶ ನಮಗೂ ಬರಲಿ ಅಂಥೇಳಿ ಹಾರೈಸೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸ್ನೇಹದ ಜೀವಿ.